ಹಾಯ್ ಸರ್, ಐ ಆಮ್ ಸೋ ಸಾರಿ ಟು ಟ್ರಬಲ್ ಯು. ಬಟ್ ಒಳ್ಳೆ ಲ್ಯಾಂಡ್ ಎಲ್ಲ ರೆಡಿ ಮಾಡಿ ಬಿಲ್ಡಿಂಗ್ ಕಟ್ತಿದ್ರೆ ಹೇಗೆ ಸರ್ ಇಲ್ಲಿ? ನೋಡಿ, ನಾವು 15 ಲಕ್ಷ ಗಿಡಗಳು ನಡುವಂತ ಒಂದು ದೊಡ್ಡ ಕಾರ್ಯಕ್ರಮವನ್ನ ರೂಪಿಸಿದೀವಿ. BDA ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ. ನಾವು ಬರೀ ಬಿಲ್ಡಿಂಗ್ ಕಟ್ಟೋದಲ್ಲ, ಗಿಡಗಳನ್ನ ನಟ್ಟು ಜಪಾನೀಸ್ ಮಿಯಾವಾಕಿ ಅನ್ನೋ ಒಂದು ಥೀಮ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಎ ಫಾರೆಸ್ಟ್ ಗ್ರೀನ್ ಬೆಲ್ಟ್ ಹಿಯರ್. ಎಷ್ಟು ತಿಂಗಳು ಬೇಕು ಸರ್ ಇದು ಮಾಡಕ್ಕೆ? ಒಂದೇ ದಿವಸದಲ್ಲಿ 15 ಲಕ್ಷ ಗಿಡಗಳನ್ನ ನಡ್ತಾ ಇದ್ದೀವಿ. ಸಾಧ್ಯನಾ ಸರ್? ಏನ್ ಹೇಳ್ತಿದ್ದೀರಾ ನೀವು? ಅದನ್ನೇ ನಾವು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಒಂದು ಚರಿತ್ರೆಯನ್ನ ಸೃಷ್ಟಿ ಮಾಡುವಂತ ಪ್ರಯತ್ನಕ್ಕೆ ನಾವು ಕೈ ಹಾಕಿದೀವಿ. ಇದು ಪರ್ಸನಲಿ ಯಾರ್ದು ಇನಿಷಿಯೇಟಿವ್ ಸರ್? ಫಸ್ಟ್ ಹೆಂಗ್ ಸ್ಟಾರ್ಟ್ ಆಯ್ತಿದೆ ಐಡಿಯಾ? ಇದು ವಿಶೇಷವಾಗಿ ಇದರ ಹಿನ್ನೆಲೆಯಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ನಾವು ಎಲ್ಲ ಕೂತ್ಕೊಂಡು ಮಾತಾಡಿ ಗ್ಲೋಬಲ್ ವಾರ್ಮಿಂಗ್ ಅನ್ನು ಎದುರಿಸಲಿಕ್ಕೆ ಏನ್ ಮಾಡಬೇಕು ಅನ್ನೋ ಒಂದು ಚರ್ಚೆಯಲ್ಲಿ CM ಅವರೇ ಕೊಟ್ಟಂತ ಒಂದು ದೂರದೃಷ್ಟಿ ಇದು. ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಒಂದು ಪರ್ಸನಲ್ ಕ್ವಶನ್ ಸರ್, ನೀವು BDA ಮಿನಿಸ್ಟರ್ ಆಗಿ ಇದನ್ನ ಮಾಡ್ತಾ ಇದ್ದೀರಲ್ಲ, ಪರ್ಸನಲಿ ಯು ಲೈಕ್ ದಿಸ್ ಪ್ರಾಜೆಕ್ಟ್? ಐ ಆಮ್ ವೆರಿ ಪ್ಯಾಷನೇಟ್ ಅಬೌಟ್ ವಾಟ್ ಐ ಆಮ್ ಡೂಯಿಂಗ್. ಇಟ್ ಈಸ್ ನಾಟ್ ಅಬೌಟ್ ವಾಟ್ ಪೊಸಿಷನ್ ಐ ಆಮ್ ಇನ್. It is about what I am doing for this earth, for the coming generation. ನಮಸ್ಕಾರ. ಇದೇ ತಿಂಗಳು ಜೂನ್ 27ಕ್ಕೆ ನಾಡಪ್ರಭುಗಳಾಗಿರ್ತಕ್ಕಂಥ ಕೆಂಪೇಗೌಡರವರ ಜಯಂತ್ಯೋತ್ಸವದ ನಿಮಿತ್ತ ಹಾಗೂ BDA ನಮ್ಮ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ 50 ವರ್ಷಗಳನ್ನು ಪೂರೈಸಿದ ನಿಮಿತ್ತ ಬೆಂಗಳೂರಿನಲ್ಲಿ ಒಂದೇ ದಿನಕ್ಕೆ 15 ಲಕ್ಷ ಸಸಿಗಳನ್ನು ನೆಡುವ ಮೂಲಕ ಗಾರ್ಡನ್ ಸಿಟಿ ಎಂದು ಒಂದು ಕಾಲಕ್ಕೆ ಕರೆಯಲ್ಪಡುತ್ತಿದ್ದ ನಮ್ಮ ನಗರದ ಹೆಸರನ್ನ ರೀಕ್ಲೇಮ್ ಮಾಡತಕ್ಕಂಥ ಒಂದು ಅತ್ಯದ್ಭುತ ಪ್ರಯತ್ನವನ್ನ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಇತರೆ ಎಲ್ಲಾ ಇಲಾಖೆಗಳು ಸೇರಿಕೊಂಡು ಮಾಡ್ತಾ ಇರತಕ್ಕಂಥದ್ದು ತುಂಬಾ ಸ್ತುತ್ಯಾರ್ಹ. ನಾವಿರುವ ತಾಣವೇ ಗಂಧದ ಗುಡಿ. ಇಡೀ ಜಗತ್ತಿನ ಯಾವುದೇ ಮಹಾನಗರದಲ್ಲಿ ನಡೆಯದ ಈ ಕೆಲಸ ಕಾರ್ಯವನ್ನ ನಮ್ಮ ಬೆಂಗಳೂರು, ನಮ್ಮ ಕನ್ನಡಿಗರು, ನಮ್ಮ ಬೆಂಗಳೂರಿಗರು ಮಾಡುತ್ತಿರುವುದು ಅತ್ಯಂತ ಪ್ರೇರಣಾದಾಯಕವಾಗಿರತಕ್ಕಂಥ ಕೆಲಸ. ಈ ಕೆಲಸದಲ್ಲಿ ಗಿನ್ನಿಸ್ ರೆಕಾರ್ಡ್ಗೆ ಸೇರಲಿರುವ ಈ ಒಂದು ಆ ದಿನದ ಕೆಲಸದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಿ. ಮನುಷ್ಯನ ಜೀವನದಲ್ಲಿ ಯಾವುದೋ ಒಂದು ದಿನ ಬರ್ತಕ್ಕಂಥ ಇಂಥ ಕೆಲಸದಲ್ಲಿ ಪಾಲ್ಗೊಳ್ಳುವುದೇ ಒಂದು ಸುದೈವ. ನಾವೆಲ್ಲರೂ ಇದ್ದೀವಿ. ಬೆಂಗಳೂರು ಸಿಟಿಯ ಕುರಿತಂತೆ ಅಭಿಮಾನ, ಪ್ರೀತಿ, ಅಕ್ಕರೆಯನ್ನು ಹೊಂದಿದವರೆಲ್ಲರೂ ಅವತ್ತು ಅದರಲ್ಲಿ ಭಾಗಿಯಾಗೋಣ. ನಾವು ಸ್ವತಃ ಭಾಗಿಯಾಗ್ತಿದ್ದೀವಿ. ನಮ್ಮೆಲ್ಲರ ಬಳಗದೊಂದಿಗೆ ನಾವು ಅವತ್ತು ಸಸಿ ನೆಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಎಲ್ಲರೂ ಜೊತೆಗೂಡಿ ನಮ್ಮ ನಗರವನ್ನ ಹಸಿರಾಗಿಸುವ, ಸ್ವಚ್ಛವಾಗಿಸುವ, ನಮ್ಮ ಮುಂದಿನ ಪೀಳಿಗೆಗೆ ಉಸಿರಾಡಲು ಯೋಗ್ಯವಾಗಿರತಕ್ಕಂಥ ಒಂದು ಅದ್ಭುತ ನಗರವನ್ನಾಗಿಸುವ ಈ ಆರಂಭಿಕ ಕಾರ್ಯದಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ. ಧನ್ಯವಾದ. ನಿಂತ ಮರಗಳಲ್ಲಿ